ಮತ್ತೊಬ್ಬ ನನ್ನ ಗೆಳೆಯ. ಒಂದು ಕಾಲಕ್ಕೆ ಸಿಂಹ ಗರ್ಜನೆ ಕೇಳಬರುತ್ತಿತ್ತು, ಅದು ರೈಮನ್ ಖಾನ್. ಮತ್ತೊಂದು ಹರಿಯ ಸಿಂಹ ಗರ್ಜನೆ ಕೇಳಿದ್ದು ನಮಗೆ ಸಮೀವುಲ್ಲಾ ಖಾನ್. ಈ ಎರಡು ಖಾನ್ಗಳ ರಕ್ತ ಕನ್ನಡ. ಪ್ರತಿ ರಕ್ತದಲ್ಲಿ ಒಂದು ಹನಿ ಸಹ ಕನ್ನಡ ಹೊರತಾಗಿ ಇದ್ದಿದ್ದಲ್ಲ. ನಿಂತ್ರು, ಕುಂತ್ರು, ಮಲಗಿರು, ಕನಸ್ಕೊಂಡ್ರು ಕನ್ನಡ ಕನ್ನಡ ಅನ್ನುವ ಕಿಚ್ಚನ್ನು ತುಂಬಿಕೊಂಡಿರುವಂತ ಗೆಳೆಯ ರೈಮುಲ್ಲಾ ಖಾನ್. ಬಹುಶಃ ನೀವು ಅವರನ್ನ ಹತ್ತಿರವಾಗಿ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ. ಚಳುವಳಿಗಳಲ್ಲಿ ನಾನು ಬಾರಿ ಹತ್ತಿರವಾಗಿ ನೋಡಿದ್ದೇನೆ. ಒಂದೊಂದ್ಸಲಿ ಈ ಚಳುವಳಿಯಲ್ಲಿ ಅವರ ಹಾರ್ಭಟವನ್ನು ನೋಡುತ್ತಿದ್ದಾಗ 5-10 ಜನ ಇಟ್ಕೋಬೇಕಾಗಿತ್ತು. ಅಷ್ಟು ಹಾರ್ಭಟ ಮಾಡ್ತಿದ್ದಂತ ಸಮೀವುಲ್ಲಾ ಖಾನ್ ಕರೆದ ಕಡೆ ನಾರಾಯಣಗೌಡರು ಬರದೇ ಹೋದ್ರೆ ಅದು ಸಮೀವುಲ್ಲಾ ಖಾನ್ಗೆಲ್ಲ ನಷ್ಟ, ಅದು ನಾರಾಯಣಗೌಡರಿಗೆ ನಷ್ಟ ಅಂತ ಅನ್ಕೊಂಡಿದ್ರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯ ಶುಭಾಶಯಗಳು ಕೂಡ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಮತ್ತು ಸಾಮಾಜಿಕ ಕನ್ನಡ ಪರ ಆರೋಗ್ಯಕರ ಸಮಾಜದಲ್ಲಿ ಬೆಳವಣಿಗೆ ಬಯಸುವಂತಹ ಮಾಜಿ ಸಚಿವರಾದ ರೋಷನ್ ಬೇಗ್ ಅವರೇ, ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು, ಈ ನೆಲದ ಮಕ್ಕಳಿಗೆ ನಿಮ್ಮ ಭವಿಷ್ಯಕ್ಕಾಗಿ ಕೆಪಿ ಲೋಕ ಸೇವೆ ಆಯೋಗದಲ್ಲಿ ಕನ್ನಡ ಪರೀಕ್ಷೆ, ಸ್ಥಳೀಯರಿಗೆ ಆದ್ಯತೆ, ರೈಲ್ವೆಯಲ್ಲಿ ಕನ್ನಡಿಗರಿಗೆ, ಈ ನೆಲದ ಮಕ್ಕಳಿಗೆ ಕೆಲಸ, ನಿಮ್ಮ ಭವಿಷ್ಯಕ್ಕಾಗಿ ಹೋರಾಟವನ್ನ ಮಾಡಿ ಜೈಲಿಗೆ ಹೋಗಿ ಬಂದು ಈ ರಾಜ್ಯದಲ್ಲಿ ಸಾವಿರಾರು ಕಾರ್ಯಕರ್ತರನ್ನ ತಯಾರು ಮಾಡಿದಂತ ನಾಯಕರಾದ ನಾರಾಯಣಗೌಡ್ರೆ ಮತ್ತು ಇವತ್ತಿನ ಬಾಡಿಗೆ ಬರುವಂತ ಸಂಸ್ಥೆಗಳು, ಸಮುದಾಯದ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ. ನಾನು ಶಿಕ್ಷಣ ಸಂಸ್ಥೆಯನ್ನ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಹತ್ತಿರದಿಂದ ನೋಡ್ತೇನೆ. ಅಲ್ಲಿ ಬರೀ ವ್ಯಾಪಾರ, ಅಂಗಡಿ ಬಾಡಿಗೆ ಫಿಕ್ಸೇಷನ್, ಡೀಲಿಂಗ್. ಆದ್ರೆ ನಾನು ಈ ಬಿಇಟಿ ಸಂಸ್ಥೆ ಬಡಬಗ್ಗರ, ಶೋಷಿತ, ಕೂಲಿ ಮಾರುವವರ ಮಕ್ಕಳು, ಹಣ್ಣು ಮಾರುವವರ ಮಕ್ಕಳು, ಹೂವು ಮಾರುವವರ ಮಕ್ಕಳನ್ನ ತಯಾರು ಮಾಡಿದಂತ ನಿಮ್ ಸಾಧ್ಯ ಇದೆಯಲ್ಲ, ಅದಕ್ಕೆ ನನ್ನ ಕೋಟಿ ಕೋಟಿ ಸಲ. ಆಮೇಲೆ ಇದು ಈ ಸಂಸ್ಥೆ ಬಗ್ಗೆ ಕಳೆದ ರಾಜ್ಯೋತ್ಸವದಲ್ಲಿ ನನ್ನ ಶ್ರೀಮತಿಯ ಸ್ಥಿತಿ ತುಂಬಾ ಚಿಂತಾಜನಕ ಆಗಿತ್ತು. ನಿಮ್ಮ ದುವಾಯಿಂದ ಉಳ್ಕೊಂಡಿಗೆ ಚೆನ್ನಾಗಿದ್ದಾರೆ. ಆ ಸಂದರ್ಭದಲ್ಲಿ ರಾಜ್ಯೋತ್ಸವಕ್ಕೆ ಬರಕ್ಕಾಗ್ಲಿಲ್ಲ. ಈ ಬರಕ್ಕೆ ನಮ್ಗೆ ಭಾಗ್ಯ ಸಿಕ್ತು. ಆದ್ರೂ ಕೂಡ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪನ್ಯಾಸಕರು ನಾನೇ ವ್ಯವಸ್ಥೆ ಮಾಡಿಕೊಟ್ಟೆ. ಈ ರೀತಿಯ ಶಿಕ್ಷಣ ಸಂಸ್ಥೆ ಬಗ್ಗೆ ಈ ತರ ಈ ಏನು ಸೈನಿಕರ ಪಡೆ ಇದೆ, ಆ ಸೈನಿಕ ಪಡೆಯ ನಾಯಕರು ಆರೋಪಿಸಬೇಕು. ಇವತ್ತು ಆ ಕಾಲದಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರ ಏನೋ ಒಂದು ಬೆನಿಫಿಟ್ ಶೋ ಮಾಡಿದ್ರು, ಅದರ ಸ್ವಲ್ಪ ಪ್ರಮಾಣವನ್ನ ಈ ಸಂಸ್ಥೆ ಕೊಟ್ಟು ಅವ್ರ ಜೊತೆ ನಿಂತ್ಕೊಂಡು ಯಾವುದೇ ಕೆಲವು ಷರತ್ತುಗಳು ಏನೂ ಆಗದೆ ನಿರ್ವಯಾಗಿ ಅವ್ರಿಗೆ ಬೆನ್ನು ತಟ್ಟುವಂತ ಕೆಲಸ ಮಾಡ್ತಿರ್ತಕ್ಕಂಥ ಇದೆಯಲ್ಲ, ರೋಷನ್ ಬೇಗ್ ಅವರಿಗೆ ನನಗೆ ಅವ್ರ ಬಗ್ಗೆ ಗೌರವ ಯಾಕೆ ಅಂತ ಹೇಳಿದ್ರೆ, ಏನಿವತ್ತು ಕರ್ನಾಟಕ ಏಕೀಕರಣ ಹುತಾತ್ಮ ರಂಜಾನ್ ಸಾಬ್ ಅವರನ್ನ ಈ ಬೆಳಕಿಗೆ ತಂದ, ಅವರು ರಸೂಲ್ ಮಾರ್ಕೆಟ್ ಚೌಕದಲ್ಲಿ ಧರ್ಮ್ ಸಿಂಗ್ ಸಿಎಂ ಆಗಿದ್ದಾಗ ನಾರಾಯಣಗೌಡರು ಸಮೇತ, ವಾಟಾಡ್ರು ಸಮೇತ ಎಲ್ಲಾ ಹೋರಾಟಗಾರರನ್ನ ವೇದಿಕೆಯಲ್ಲಿ ಸೇರಿಸಿದಂತ ಐತಿಹಾಸಿಕ ರಥೋತ್ಸವವನ್ನು ಮಾಡಿ ಬರಗೂರು ರಾಮಚಂದ್ರಪ್ಪನವರು ಅವತ್ತು ಈ ನಾಡಿಗೆ, ಈ ಕರ್ನಾಟಕದ ಏಕೀಕರಣಕ್ಕೆ ಹುತಾತ್ಮನಾಗಿದ್ದ ಒಬ್ಬನೇ ರಂಜಾನ್ ಸಾಬ್ ಅಂತ ಹೇಳಿದಂತ ಸಂದರ್ಭ ಆವಾಗಲೇ ಬೆಳಕಿಗೆ ಬಂದಿದ್ದು. ಅವರು ಈ ಊರ ಸ್ಮರಣೆಗೆ ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಅವರನ್ನ ಯಾರು ಆಸಿಡ್ ಹಾಕೊಂಡ್ರು, ಆ ಶಕ್ತಿಗಳ ಕೂಡ ಭಯ ಬಿಟ್ಟು ಅವರು ಕಾರ್ಯಕ್ರಮ ಮಾಡ್ಲಿಕ್ಕೆ ಭಯ ಬಿಟ್ರು. ಆ ಸಂದರ್ಭದಲ್ಲಿ ಸಿದ್ದಿಕ್ ಅವರ ನಿಮಿಷ, ಆ ಸಂದರ್ಭದಲ್ಲಿ ರೋಷನ್ ಬೇಗ್ ಅವರು ಟ್ರೈನ್ ನಲ್ಲಿ ಶ್ರೀ ಸಾಮಾನ್ಯವಾಗಿ ನಮ್ಮ ಜೊತೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ರು. ಅದರ ಇವರ ಹೆಸರಿನಲ್ಲಿ ಅರೆಕಳ ಆಜಪ್ಪ ಅನ್ನುವಂತ ಕಿತ್ತಳೆ ಹಣ್ಣು ಮಾರುವಂತ
ವ್ಯಕ್ತಿಗೆ ನಾವು ಪ್ರಶಸ್ತಿಯನ್ನ ಕೊಟ್ವಿ. ನಾರಾಯಣಗೌಡರು ವ್ಯಕ್ತಿಯನ್ನು ಇದ್ರು, ರೋಷನ್ ಬೇಗ್ ಅವರು ಇದ್ರು. ನಾವು ಕಿತ್ಲೆ ಹಣ್ಣನ್ನ ಒಂದು ಪುಟ್ಟಿಯಲ್ಲಿ ಹಾಕಿ ಒಂದೊಂದು ಕಿತ್ಲೆ ಹಣ್ಣನ್ನ 1,000 ರೂಪಾಯಿ, ನಾರಾಯಣಗೌಡರಿಗೆ 2, ರೋಷನ್ ಬೇಗ್ ಅವರು 2 ಕೊಟ್ಟು 1 ಲಕ್ಷ ಮಾಡಿ ಆ ಶಾಲೆ ಕೊಟ್ವಿ. ಆಮೇಲೆ ಅವರಿಗೆ ಪದ್ಮಶ್ರೀ ಬಂತು. ಸೊ ಅಂತ ವ್ಯಕ್ತಿಯ ಪ್ರಶಸ್ತಿಯನ್ನ ನಾರಾಯಣಗೌಡರು ಈ ನಮ್ಮ ಅಲ್ಪಸಂಖ್ಯಾತರ ಸಂಬಂಧಪಟ್ಟ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. ಅವರ ಹೆಸರಿನಲ್ಲಿ ಹೊಡಿಬೇಡಿ ಚಪ್ಪಾಳೆ, ಸ್ಫೂರ್ತಿ ಕೇಳಿ. ಇವರ ಹೆಸರಿನಲ್ಲಿ, ದೇವರಾಜ್ ಹೆಸರಿನಲ್ಲಿ ಹಿಂದುಳಿದ ವರ್ಗ ಪ್ರಶಸ್ತಿ ಕೊಡುತ್ತೆ, ಬೇರೆ ಬೇರೆ ವಾಲ್ಮೀಕಿ ಬೇರೆ ಪ್ರಶಸ್ತಿ ಕೊಡುತ್ತೆ, ಒಳ್ಳೆ ಬೆಳವಣಿಗೆ. ಆದ್ರೆ ನಾವು ಯಾವ್ಯಾವುದಕ್ಕೂ ಔತಣ ಕೂಟ ಕುತ್ಕೊಳ್ಳೋದು, ಬೇರೆ ಎಲ್ಲ ಮಾಡ್ತೀವಿ. ಇತ್ತ ನಾಡಿಗೆ ತ್ಯಾಗ ಮಾಡಿದಂತ ರಂಜಾನ್ ಸಾಹೇಬ್ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಪ್ರಶಸ್ತಿ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಯಾರು ಅಲ್ಲ, ನಾರಾಯಣಗೌಡ. ಆದ್ರೆ ಇನ್ನು ಸಚಿವರ ಕಿವಿಗೆ ತಾಗಿಲ್ಲ, ಇನ್ನು ಮುಟ್ಟಿಲ್ಲ ಅಂತ ನಾನು ಭಾವಿಸಿದ್ದೇನೆ. ನಾನು ಗೌಡ್ರೆ, ಸರ್ಕಾರ ತಮಗೆ ಸಮಯದ ಅಭಾವ ಇದೆ, ಸ್ಪೀಡ್ ಆಗಿ ಮುಗಿಸ್ತೇನೆ. ತಾವು ದಯವಿಟ್ಟು ಕೇಳಬೇಕು, ಚಿಕ್ಕಪ್ಪ ಮಾಡಿ ಗೌಡ್ರಿಗೆ. ನಾರಾಯಣಗೌಡ್ರೆ, ಟಿಪ್ಪು ಸುಲ್ತಾನ್ ಪ್ರಶಸ್ತಿ ನೆಮ್ಮದಿಯಾಗಿ ಗಲ್ಲಿ ಫೋಟೋ ಇಟ್ಟು ತೋರಣ ಕಟ್ಟಿ ಮಾಡ್ತಾ ಇದ್ರು ಸ್ವಾಮಿ. ಇವರು ಶಾಸಕರಿದ್ರು, ಸಾಹೇಬರು, ಅವರು ಅಧ್ಯಕ್ಷರಾಗಿದ್ರು. 2018ರಲ್ಲಿ ಟಿಪ್ಪು ಸುಲ್ತಾನ್ ಪ್ರಶಸ್ತಿ ಇದನ್ನ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಒಬ್ರು ದೊಡ್ಡ ವ್ಯಕ್ತಿ ಗೌಡ್ರಿಗೆ ಬಯಕ ಆಗಲ್ಲ, ಅಲ್ಲಿ ಕೆಂಪೇಗೌಡನ ಹೋಲಿಕೆ ಮಾಡ್ಬಿಟ್ರು. ನಾನು ಹೇಳಿದೆ 5 ನಿಮಿಷದಲ್ಲಿ ಸಾವಾಗುತ್ತೆ ಅಂತ, ಮಡಿಕೇರಿ ಸತ್ರು. ಈಗ ಟಿಪ್ಪು ಸುಲ್ತಾನ್ ಹೆಸರೇ ಇಲ್ಲ, ಸರ್ಕಾರದವರು ಮಾಡ್ತಾ ಇಲ್ಲ, ಗಲ್ಲಿನಲ್ಲಿ ಮಾಡಕ್ ಭಯ, ಗೆಲ್ಕೋಬಹುದಾಗ್ತದೋ ಅಂತ. ಇಂಥ ಪರಿಸ್ಥಿತಿ. ನಾವು ಅಖಿಲ ಕರ್ನಾಟಕ ಮಮದ್ರ ಕಡೆ ವೇದಿಕೆ ಪ್ರಶಸ್ತಿ ಕೊಡ್ತಾ ಇದೀವಿ. ನಿಮ್ಮ ಸಹಕಾರ ನಮಗ್ ಕೊಡಿ, ಸರ್ಕಾರದ ಹಂಗ್ ಬೇಡ. ಇವರ ಹೆಸರಿನಲ್ಲಿ ನಾವು ಪ್ರಶಸ್ತಿಯನ್ನ, ನಮಗೂ ಸ್ವಲ್ಪ ಆರ್ಥಿಕವಾಗಿ ಆಕ್ಸಿಡೆಂಟ್ ಕೊರತೆ ಇದೆ, ನೀವು ಆಕ್ಸಿಡೆಂಟ್ ಕೊಡಿ. ಇವರ ಹೆಸರಲ್ಲಿ ಅರೆಕಳಾಚಪ್ಪ ಅವರಿಗೆ ಮೊದಲದ್ದು ಕೊಟ್ವಿ, 2ನೇದು ಬೆಲಗೂರು ಸುಮಿಲ್ ಅವ್ರು ಕೊಟ್ವಿ, ಟಿಪ್ಪು ಸುಲ್ತಾನ್ ಪ್ರಶಸ್ತಿ ಕೂಡ ಬರಗೂರು ಕೊಟ್ವಿ, 2ನೇ ಪ್ರಶಸ್ತಿ ಎಜಾಜ್ ಕೊಟ್ವಿ. ಮತ್ತೆ ಇವ್ರು ಶುರು ಆಯ್ತಲ್ಲ, ಇವ್ರು ಟಿಪ್ಪು ಹೆಸರಿನಲ್ಲಿ ಬೇರೆ ಕುದುರೆ ಮೇಲೆ ಟೊಪ್ಪಿ ಹಾಕೊಂಡ್ರು, ಆ ಟಿಪ್ಪು ಬಗ್ಗೆ ಗೌರವನೇ ಹೋಗಿತ್ತು. ಈಗ ಯಾರು ಮಾಡ್ದಂಗ ಅಂತ ಪರಿಸ್ಥಿತಿ ಆಯ್ತು. ಅದರಿಂದ ತಾವೇನ್ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದೀರಾ, ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಇದು ಈ ಸಹಯೋಗ ತಾವು ಕೊಡಬೇಕು ನಿಮ್ಮ ಸಂಘಟನೆಯಿಂದ ನಾನು ಕೇಳ್ಕೊಳ್ತಾ ಇದನ್ನ ಜಾಸ್ತಿ ಮಾತಾಡಕ್ಕೂ ಇಷ್ಟಪಡಲ್ಲ. ಮಾನ್ಯ ನಾರಾಯಣಗೌಡರು ಈ ಶಾಲೆಯ ಸುಸಂಸ್ಕೃತಿ, ಕನ್ನಡದ ಬಗ್ಗೆ ಪ್ರೀತಿ, ಕನ್ನಡದ ಬಗ್ಗೆ ಬದ್ಧತೆ ಉಂಡು ಈ ನವೆಂಬರ್ ಕೊನೆಯ ನವೆಂಬರ್ 30ನೇ ತಾರೀಕು ನಾರಾಯಣಗೌಡರ ಕನ್ನಡದ ಕಾಯಕ 4 ದಶಕ ಕರ್ನಾಟಕ ಸಾರ್ವಭೌಮ ಅನ್ನುವಂತಹ ಪ್ರಶಸ್ತಿಯನ್ನ ಈ ಶಾಲೆಯ ಸಂಸ್ಥೆಗೆ ನಾನು ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತೇನೆ. ನಾನು ಸಮಯದ ಅಭಾವ ಇದೆ. ವೇದಿಕೆ ಮೇಲೆ ಬೇರೆ ಎಲ್ಲ ನಮ್ಮ ಬಿಡಿ ಸಂಸ್ಥೆಯ ನಮ್ಮೆಲ್ಲ ಹಿರಿಯ ಸ್ನೇಹಿತರುಗಳು, ಲೋಕೇಶ್ ಗೌಡರು, ಶಾಕಿರು, ಮತ್ತೆ ಭಾಗವಹಿಸಿರುವಂತಹ ಎಲ್ಲ ಸಿಬ್ಬಂದಿಗಳೇ, ಈ ರಾಜ್ಯೋತ್ಸವನ ತುಂಬಾ ಬದ್ಧತೆಯಿಂದ ಮಾಡಿದ್ದೀರಿ, ತುಂಬಾ ಅದ್ಭುತವಾಗಿ ಮಾಡಿದ್ದೀರಿ. ಈ ನಾಡಿಗೆ ಸೌಹಾರ್ದತೆ, ಭಾವ್ಯಕತೆ, ಧಾರ್ಮಿಕ ಹೆಂಗ್ ಮುಖ್ಯನೋ, ನಮಾಜ್ ಹೆಂಗ್ ಮುಖ್ಯನೋ, ನಮಗೆ ಬದುಕು ಕೂಡ ಜನರ ಜೊತೆ ಬಾಂಧವ್ಯ ಇರಬೇಕು. ಇದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಮನದಾಳದ ಧನ್ಯವಾದಗಳು. ಮತ್ತೆ ನಾರಾಯಣಗೌಡರು ವಿಶೇಷವಾಗಿ ಹೇಳಿದ್ದಾರೆ, ಅದ್ಭುತವಾದಂತಹ ವಿದ್ಯಾರ್ಥಿಗಳು, ಕಂಠ ಚೆನ್ನಾಗಿದೆ. ನಾನು ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ಹೇಳ್ಕೊಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಬ್ಬ ಶಿಕ್ಷಕರನ್ನ ನಿಯೋಜಿಸ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮನದಾಳದ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಮತ್ತೆ ರಂಜಾನ್ ಸಾಹೇಬರ ಪುಸ್ತಕವನ್ನ ನನ್ನ ಹತ್ರ ತರಿಸಿಕೊಂಡು ತುಂಬಾ ಅದ್ಭುತವಾಗಿ ಮಂಡಿಸಿದಂತ ಎಲ್ಲ ಶಿಕ್ಷಕ ವೃಂದದವರಿಗೂ ವಿದ್ಯಾರ್ಥಿಗಳಿಗೂ ನನ್ನ ಮಾತನ್ನ ಸಹನೆಯನ್ನು ಕೇಳಿದ ತಮಗೂ ಮನದಾಳದ ಕೃತಜ್ಞತೆಗಳು.